ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಆರಂಭದಲ್ಲಿ ಜಾಹ್ನವಿ ಹಾಗೇನೆ ಧ್ರುವಂತ್, ಅಶ್ವಿನಿ ಗೌಡ ಇವರೆಲ್ಲ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂಥ ಕಾಕ್ರೋಚ್ ಸುದ್ದಿ, ಜಾಹ್ನವಿ ಇವರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಈಗ ಉಳಿದಿರೋದು ಅಶ್ವಿನಿ ಗೌಡ ಹಾಗೇನೆ ಧ್ರುವಂತ್ ಅವರು. ಇವರ ಈ ಒಂದು ಸಂಘಕ್ಕೆ ಮತ್ತೆ ಇಬ್ಬರ ಸೇರ್ಪಡೆ ಆಗಿದೆ. ಅದು ನಿಮ್ಗೆ ಯಾರು ಅಂತ ಗೊತ್ತೇ ಇದೆ, ಕಾವ್ಯ ಹಾಗೂ ಸ್ಪಂದನ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ನೇರವಾಗಿ ಎದುರಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನೋದು ಸ್ಪಂದನ ಹಾಗೆ ಕಾವ್ಯ ಅವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ಇಬ್ಬರಲ್ಲೂ ಕೂಡ ಎಂತಹ ತಾಕತ್ತಿದೆ ಅನ್ನೋದನ್ನ ಕೂಡ ವೀಕ್ಷಕರು ನೋಡಿದ್ದಾರೆ. ಇಷ್ಟು ದಿನ ಸ್ಪಂದನ ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅನ್ನೋದೇ ಎಲ್ಲರ ಪ್ರಶ್ನೆ. ಇನ್ನು ಕಾವ್ಯ ಅವರಿಗೆ ಅತ್ತ ಅಡುಗೆ ಮಾಡೋದಕ್ಕೂ ಬರೋದಿಲ್ಲ, ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ಚೆನ್ನಾಗಿ ಆಟ ಆಡೋದಕ್ಕೆ ಬರಲ್ಲ. ಇನ್ನು ಸ್ಪಂದನ ಸೋಮಣ್ಣ ಯಾರ್ದೋ ಕೃಪೆಯಿಂದ ಕ್ಯಾಪ್ಟನ್ ಆದ್ರು, ಕೊನೆಗೆ ಕ್ಯಾಪ್ಟನ್ ಕೂಡ ಹೋಯ್ತು. ಆಟ ಆಡೋದಕ್ಕೆ ಬರಲ್ಲ, ಆಟ ಆಡುವಾಗ ಕಾಲ್ ನೋವು ಅನ್ನೋ ಸ್ಪಂದನ ಉಳಿದ ಟೈಮಲ್ಲಿ ನಾರ್ಮಲ್ ಆಗಿರ್ತಾರೆ. ಹೀಗೆ ಇವರಿಬ್ಬರ ಬಿಹೇವಿಯರೇ ವಿಚಿತ್ರ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಆಗ್ತಾ ಇದ್ದಾರೆ ಅನ್ನೋದು ಎಲ್ಲರ ಒಂದು ಯಕ್ಷ ಪ್ರಶ್ನೆ. ಈ ಮಧ್ಯೆ ಟಾಸ್ಕ್ ಅಂತೂ ಆಡಕ್ಕಾಗೋದಿಲ್ಲ, ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋದೇ ನಮ್ಮ ಟಾಸ್ಕ್ ಅನ್ನೋ ರೀತಿ ಸ್ಪಂದನ ಹಾಗೂ ಕಾವ್ಯ ಶೈವ ಅವರು ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಸಿಕ್ಕ ಕಡೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಅವರಿವರಲ್ಲಿ ರಕ್ಷಿತಾ ಬಗ್ಗೆ ಒಂದಷ್ಟು ವಿಷ ಬೀಜವನ್ನ ಬಿತ್ತುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ವಿಲನ್ ಹಿಡಿತದಲ್ಲಿದೆ. ವಿಲನ್ ಕೊಟ್ಟ ಟಾಸ್ಕ್ನ ಸಂದರ್ಭದಲ್ಲಿ ಈ ಮನೆಯ ವಿಲನ್ ಯಾರು ಅಂತ ನೀವು ಹೇಳಬೇಕು. ಸ್ಪರ್ಧಿಗಳಲ್ಲಿ ನಿಮ್ಮ ಪಾಲಿಗೆ ಯಾರು ವಿಲನ್ ಅಂತ ಅನ್ಸುತ್ತೆ ಅನ್ನೋದನ್ನ ಹೇಳಬೇಕಾಗತ್ತೆ. ಹಾಗೆ ಹೇಳಿ ಅವರಿಗೆ ಮೆಣಸಿನಕಾಯಿಯ ಹಾರವನ್ನ ಹಾಕಬೇಕಾಗತ್ತೆ. ಈ ಸಂದರ್ಭದಲ್ಲಿ ಕಾವ್ಯ ಶೈವ ಅವರು ರಕ್ಷಿತಾ ಅವರನ್ನ ಕನ್ನಿಂಗ್ ವಿಲನ್ ಅಂತ ಕರೆದಿದ್ದಾರೆ. ಅವಳು ಏನು ಅನ್ನೋ ಕ್ಲಾರಿಟಿ ನನಗೆ ಸಿಕ್ಕಿಲ್ಲ. ಆರಂಭದಲ್ಲಿ ಅವಳ ಜೊತೆ ನನಗೆ ಖುಷಿ ಅನ್ನಿಸ್ತಾ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಕೆಯನ್ನ ಟಾರ್ಗೆಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಆಕೆಗೆ ಸಪೋರ್ಟ್ ಮಾಡಿದೆ. ಅಶ್ವಿನಿ ಮೇಡಮ್ ಆಕೆಯ ಮೇಲೆ ಗೆಜ್ಜೆ ವಿಚಾರದಲ್ಲಿ ಇಲ್ಲಸಲ್ಲದ ಆರೋಪ ಮಾಡಿದಾಗ ನನಗೆ ಆಕೆ ಪಾಪ ಅಂತ ಅನ್ನಿಸ್ತು. ಆಮೇಲೆ ನಾನು ಆಕೆಯ ಜೊತೆ ನಿಂತೆ. ಆದರೆ ಬರ್ಬರುತ್ತಾ ಆಕೆಯ ಬಿಹೇವಿಯರ್ ನನಗೆ ವಿಚಿತ್ರ ಅನ್ಸೋದಕ್ಕೆ ಶುರು ಆಯಿತು. ಆಕೆ ಏನು ಹೇಳಿದ್ರು ಕೂಡ ಅದರಲ್ಲಿ ಕ್ಲಾರಿಟಿ ಇರೋದಿಲ್ಲ. ನಾಮಿನೇಷನ್ ವಿಚಾರಕ್ಕೆ ಬಂದಾಗ ಆಕೆಗೆ ಸರಿಯಾಗಿ ನಾಮಿನೇಟ್ ಮಾಡೋದಕ್ಕೆ ಬರಲ್ಲ ಅಂತ ಕಾವ್ಯ ಹೇಳ್ತಾರೆ. ಆದರೆ ಕಾವ್ಯ ರಕ್ಷಿತಾ ನಾಮಿನೇಷನ್ ಮಾಡಿದಾಗ ಗರಂ ಆಗ್ತಾರೆ. ನನ್ನನ್ನು ಟಾರ್ಗೆಟ್ ಮಾಡಿ ರಕ್ಷಿತಾ ನಾಮಿನೇಟ್ ಮಾಡ್ತಾಳೆ ಅಂತ ಹೇಳ್ತಾರೆ. ಆದರೆ ಸ್ಪಂದನ ಮತ್ತು ಕಾವ್ಯ ಶೈವ ಕಳೆದ 2-3 ವಾರಗಳಿಂದ ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡ್ತಾನೆ ಬಂದಿದ್ದಾರೆ. ಜೊತೆಗೆ ಅವರ ಸಂಘದ ಇನ್ನೋರ್ವ ಸದಸ್ಯ ಧನುಷ್ ಕೂಡ ಇದಕ್ಕೆ ಸಾಥನ್ನ ಕೊಡ್ತಿದ್ದಾರೆ. ಕಾವ್ಯ ಹಾಗೇನೆ ಸ್ಪಂದನ, ಧನುಷ್ ಇವರೆಲ್ಲರೂ ಕೂಡ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡೋದು ಸರಿ ಅಂತೆ. ಆದರೆ ರಕ್ಷಿತಾ ಸ್ಪಂದನ ಹಾಗೆ ಕಾವ್ಯ ಅವರನ್ನ ನಾಮಿನೇಟ್ ಮಾಡಬಾರ್ದು. ಇದ್ಯಾವ ನ್ಯಾಯ ಗುರು? ಈ ರೀತಿಯಾದಂಥ ವರ್ತನೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ತಾ ಇದ್ದಾರೆ. ಅದೆಲ್ಲವನ್ನ ಕೂಡ ಸೈಡಿಗೆ ಇಡೋಣ. ಕನ್ನಿಂಗ್ ವಿಲನ್ ಅಂತ ಕಾವ್ಯ ಕರೆದಿದ್ದಾರೆ. ನಿಮ್ಗೆಲ್ಲ ನೆನಪಿದೆ, ಅಶ್ವಿನಿ ಹಾಗೂ ಕಾವ್ಯ ಶೈವ ಮಧ್ಯೆ ಒಂದು ದೊಡ್ಡ ಜಗಳ ಆಗತ್ತೆ. ಅದೇ ಜಗಳದ ಸಂದರ್ಭದಲ್ಲಿ ದೊಡ್ಡದೊಂದು ಆರೋಪವನ್ನ ಅಶ್ವಿನಿ ಗೌಡ ರಕ್ಷಿತಾ ಮೇಲೆ ಮಾಡ್ತಾರೆ. ಆಕೆ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು ಅಂತ. ಅಲ್ಲಿ ಕಾವ್ಯ ಶೈವ ಪರವಾಗಿ ಮಾತನಾಡೋದಕ್ಕೆ ಗೆಲ್ಲು ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಬರೋದಿಲ್ಲ. ಸ್ಪಂದನ ಸೋಮಣ್ಣ ಕಾವ್ಯ ಶೈವ ಅವರ ಕ್ಲೋಸ್ ಫ್ರೆಂಡ್ ಬಿಗ್ ಬಾಸ್ ಮನೆಯಲ್ಲಿ. ಅವರು ಕೂಡ ಕಾವ್ಯ ಪರವಾಗಿ ಧ್ವನಿ ಎತ್ತೋದಿಲ್ಲ. ಆ ಸಂದರ್ಭದಲ್ಲಿ ಕಾವ್ಯ ಅವರಿಗೆ ಜಗಳ ಆದಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರ ಜೊತೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲದಿದ್ರೂ ಕೂಡ ಅವತ್ತು ಕಾವ್ಯ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ದು ಇದೇ ರಕ್ಷಿತಾ. ಕಾವ್ಯಗೋಸ್ಕರ ಹೋರಾಡಿ ಏನೆಲ್ಲ ಅಪವಾದಗಳನ್ನ ಹೊತ್ಕೊಂಡ್ರು. ಕಿಚ್ಚ ಸುದೀಪ್ ಅವರ ಮುಂದೆ ಕೂಡ ಬೈಗುಳವನ್ನ ತಿನ್ಬೇಕಾಗತ್ತೆ. ಇದೆಲ್ಲವನ್ನ ಕೂಡ ಕಾವ್ಯ ಮರೆತಂತೆ ಕಾಣಿಸ್ತಾ ಇದೆ. ಇವತ್ತು ಇದೇ ರಕ್ಷಿತಾ ಅವರನ್ನ ವಿಲನ್ ಅಂತ ಕರೀತಾರೆ, ಕನ್ನಿಂಗ್ ಅಂತ ಕರೀತಾರೆ. ಆಕೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಭಾಷೆಯ ವಿಚಾರವನ್ನ ಇಟ್ಕೊಂಡು ಆಕೆ ಸ್ಟ್ರಾಟಜಿ ಮಾಡ್ತಾಳೆ. ಅನೇಕ ಸಂದರ್ಭದಲ್ಲಿ ಅವಳ ವಯಸ್ಸನ್ನೇ ಅವಳು ಒಂದು ಸ್ಟ್ರಾಟಜಿ ಆಕೆ ಬಳಸ್ಕೊಂಡಿದ್ದಾಳೆ. ಆಕೆಯ ವಯಸ್ಸು ಏನು ಅನ್ನೋದನ್ನ ನಾನು ಹೇಳಲ್ಲ ಅನ್ನೋದನ್ನ ಹೇಳ್ತಾಳೆ. ಇದು ಆಕೆಯ ಸ್ಟ್ರಾಟಜಿ. ಹೀಗೆ ಸಾಲು ಸಾಲು ಆರೋಪಗಳನ್ನ ರಕ್ಷಿತಾ ಮೇಲೆ ಮಾಡಿದ್ದಾರೆ ಕಾವ್ಯ. ನಾಮಿನೇಟ್ ಮಾಡೋದಿಲ್ಲ, ಪ್ರಾಪರ್ ರೀಸನ್ ಕೊಡೋದಿಲ್ಲ, ಜೊತೆಗೆ ಭಾಷೆ ಅವಳ ಸ್ಟ್ರಾಟಜಿ. ಅವಳು ಏನಾದರೂ ಹೇಳಿದ್ರೆ ಅದಕ್ಕೆ ವಿಚಿತ್ರವಾಗಿ
ವರ್ತಿಸ್ತಾಳೆ, ಅವಳ ಅಪಿಯರೆನ್ಸೇ ಚೆನ್ನಾಗಿರಲ್ಲ ಅನ್ನೋ ರೀತಿಯಲ್ಲಿ ಕಾವ್ಯ ಶೈವ ಮಾತನಾಡಿದ್ದಾರೆ. ಜೊತೆಗೆ ಹೇಳ್ತಾಳೆ, ನನ್ನ ಜನ ನನ್ನನ್ನು ಸೇವ್ ಮಾಡ್ತಾರೆ ಅಂತ. ಈ ಸಂದರ್ಭದಲ್ಲಿ ರಕ್ಷಿತಾ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ನನ್ನ ಜನರ ಹೆಸರನ್ನ ಈ ರೀತಿ ತೆಗೆದುಕೊಂಡಿಲ್ಲ, ಇಲ್ಲಿ ನೀವು ಆ ಒಂದು ಸೆಂಟೆನ್ಸನ್ನು ರಾಂಗ್ ಆಗಿ ಹೇಳ್ತಾ ಇದ್ದೀರಾ, ನಾನು ನನ್ನ ಜನರ ಬಗ್ಗೆ ಆ ರೀತಿ ಮಾತಾಡಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ಬೇರೆ ಬೇರೆ ಆರೋಪಗಳನ್ನು ಮಾಡ್ತಾರೆ ಕಾವ್ಯ. ನೀನು ಕನ್ನಿಂಗ್, ನಿನ್ನ ಜೊತೆ ಚೆನ್ನಾಗಿದ್ರೆ ನೀನು ಎಲ್ಲರ ಜೊತೆ ಚೆನ್ನಾಗಿರ್ತೀಯ, ಅದೇ ನಿನ್ನ ತಪ್ಪನ್ನು ಯಾರಾದರೂ ಹೇಳಿದ್ರೆ ನೀನು ಅವರನ್ನು ಟಾರ್ಗೆಟ್ ಮಾಡ್ತೀಯ, ನೆಕ್ಸ್ಟ್ ನೀನು ಅವರನ್ನೇ ನಾಮಿನೇಟ್ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಕಾವ್ಯ ಹೇಳ್ತಾರೆ. ಇದಕ್ಕೆ ರಕ್ಷಿತಾ ಕೂಡ ತಿರುಗೇಟನ್ನು ಕೊಡ್ತಾರೆ. ನಾನು ಈ ಮನೆಯಲ್ಲಿ ಓಪನ್ ಬುಕ್ ಆಗಿದ್ದೇನೆ, ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತೀನಿ, ಆದರೆ ಕಾವ್ಯ ಓಪನ್ ಬುಕ್ ಅಲ್ಲ, ನೀವು ಏನು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನಾದರೂ ಹೇಳಬೇಕಾದ್ರೆ ಡೈರೆಕ್ಟ್ ಆಗಿ ಅವರಿಗೆ ಹೇಳ್ತೀನಿ, ಆದರೆ ನೀವು ಬೆನ್ನ ಹಿಂದೆ ಹೇಳ್ತೀರಾ, ನೀವು ಕನ್ನಿಂಗ್ ಅಂತ ಹೇಳಿದ್ದಾರೆ. ಏನೆಲ್ಲ ಆರೋಪಗಳನ್ನು ಮಾಡಿದ್ರು ಕಾವ್ಯ, ಅದಕ್ಕೆಲ್ಲದಕ್ಕೂ ಕೂಡ ರಕ್ಷಿತಾ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ ರಕ್ಷಿತಾ ಅವರ ಅಭಿಮಾನಿಗಳನ್ನ ಕೆರಳಿಸೋದು, ಅವತ್ತು ಕಾವ್ಯ ಅವರ ಪರವಾಗಿ ನಿಂತಿದ್ದು ಇದೇ ರಕ್ಷಿತಾ ಯಾವತ್ತೂ ಕಾವ್ಯ ಅವರನ್ನ ನಾಮಿನೇಟ್ ಮಾಡಿಲ್ಲ. ಯಾವಾಗ ನಿರಂತರವಾಗಿ ಸ್ಪಂದನ ಹಾಗೂ ಕಾವ್ಯ ಅವರು ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಆಮೇಲೆ ರಕ್ಷಿತಾ ಇವರಿಬ್ಬರನ್ನ ನಾಮಿನೇಟ್ ಮಾಡೋದಕ್ಕೆ ನಿರ್ಧರಿಸಿದ್ದು. ಆ ಅವಕಾಶವನ್ನ ಕೂಡ ಚೈತ್ರ ಕುಂದಾಪುರ ಕಿತ್ಕೊಳ್ತಾರೆ, ಅವರಿಗೆ ನಾಮಿನೇಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಇಷ್ಟೆಲ್ಲ ಆದರೂ ಕೂಡ ರಕ್ಷಿತಾ ಮೇಲೆ ಒಂದಷ್ಟು ಆರೋಪಗಳನ್ನ ಕಾವ್ಯ ಮಾಡಿದ್ದಾರೆ. ಕನ್ನಿಂಗ್ ವಿಲನ್ ಅಂತ ಕರೆದಿರೋದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಕೊನೆಯದಾಗಿ ಈ ಒಂದು ಟಾಸ್ಕ್ ಮುಗಿದ ಬಳಿಕ ಕಾವ್ಯ ಬಳಿ ಹೋಗಿ ಹೇಳ್ತಾರೆ ರಕ್ಷಿತಾ, ನಾನು ಆ ರೀತಿ ಹೇಳೇ ಇಲ್ಲ, ನನಗೆ ಚೆನ್ನಾಗಿ ನೆನಪಿದೆ, ನೀವು ನಾನು ಹೇಳಿದಂತಹ ಸೆಂಟೆನ್ಸನ್ನು ತಿರುಚಿದ್ದೀರಿ ಅಂತ. ಆಗ ಕಾವ್ಯ ಹೇಳ್ತಾರೆ, ಒಂದು ವೇಳೆ ನೀನು ಹಾಗೆ ಹೇಳಿಲ್ಲ ಅನ್ನೋದಾದರೆ ರೆಕಾರ್ಡ್ ಇದೆ, ನಿನ್ನ ಜನಕ್ಕೆ ಗೊತ್ತಾಗತ್ತಲ್ಲ, ಜನಕ್ಕೆ ಯಾವ ರೀತಿ ಕೇಳಿಸಿದ ಅದೇ ರೀತಿ ಕೇಳಿಸತ್ತಲ್ವ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸರಿ ಅಂತ ರಕ್ಷಿತಾ ಸುಮ್ಮನಾಗ್ತಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಹಾಗೂ ಸ್ಪಂದನ ಸೋಮಣ್ಣ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ರಕ್ಷಿತಾ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಸುಳಿವು ಅವರಿಗೆ ಸಿಕ್ಕಿದೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಚೈತ್ರ ಈ ಬಗ್ಗೆ ಒಂದಷ್ಟು ಕ್ಲೂಗಳನ್ನು ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಕೊಟ್ಟಿರ್ತಾರೆ, ಯಾವ ರೀತಿ ರಕ್ಷಿತಾ ಬಗ್ಗೆ ಕ್ರೇಜ್ ಇದೆ ಅಂತ. ಅದೇ ಕಾರಣಕ್ಕೆ ಹೊರಗಡೆಯಿಂದ ಆಕೆಗೆ ಸಪೋರ್ಟ್ ಸಿಗತ್ತೆ, ಇಲ್ಲ ಆದರೂ ಆಕೆಗೆ ಸಿಗದ ಹಾಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ವರ್ತನೆಯನ್ನ ತೋರಿಸ್ತಿದ್ದಾರೆ ಅನ್ನೋದು ಒಂದಷ್ಟು ಮಂದಿಯ ಲೆಕ್ಕಾಚಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ.